ಬನ್ನಿ ಸ್ನೇಹಿತರೆ, ಇವತ್ತು 2 ಎಪಿಸೋಡ್ ಮಾಡಿದ್ದೀವಿ. 3ನೇ ಎಪಿಸೋಡ್ ಬಗ್ಗೆ ಮಾತಾಡ್ತೀವಿ. ಖಜುರಾಹೋ ನೋಡೋಕ್ಕೆ ಹೋಗಿದ್ದೆ. ಖಜುರಾಹೋ ನೋಡೋಕ್ಕೆ ಹೋಗಿದ್ಮೇಲೆ ಭೀಮ ಇದು ಎಂತ ಜಟಾಶಂಕರ್ ಅಂತ ನೋಡಿದೆ. ಅದನ್ನು ಇದು ಮಾಡಿದೆ. 120-150 ಕಿಲೋಮೀಟರ್ ದೂರದಲ್ಲಿದೆ. ಮೋಟ್ರ್ ಬೈಕಲ್ಲಿ ಹೋಗಿದ್ವಿ ಅಂತಲೇ ಹೇಳಿದ್ವಿ. ನೋಡಿ, ಜಟಾಶಂಕರಿಂದ ಹೋಗ್ತಾ ಮೌನಿ ಶಾಹಿದ್ ಅಂತ ಇದೆ. ಮೌನಿ ಶಾಹಿದ್ಗೆ ಹೋಗಬೇಕು ಅಂತಂದರೆ ಒಂದು ಪುನರ್ಜನ್ಮ ಪಡ್ಕೊಂಡಂಗೆ ಅನ್ನೋದು. ಯಾಕೆ ಅಂತ ಹೇಳ್ತೀನಿ. ಅಲ್ಲಿ ಕಲ್ಲಿನ ಬೆಟ್ಟಗಳಿವೆ, ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಏನಾಗುತ್ತೆ, ಖಜುರಾಹೋಯಿಂದ 120-150 ಕಿಲೋಮೀಟ್ರ್ ಮೋಟ್ರ್ ವೆಹಿಕಲ್ ಹೋಗಿರ್ತೀವಿ, 60-70 ವರ್ಷದವರು, ಅಥವಾ ಗಾಡೀಲಿ ಹೋದರೂ ಸ್ಟ್ರೈನ್ ಆಗುತ್ತೆ. ಹೋದ್ಮೇಲೆ ಆ ಮೌನಿ ಶಾಹಿದ್ಗೆ ಹೋಗ್ಬೇಕಾದ್ರೆ ಸುಮಾರು 2 ಕಿಲೋಮೀಟ್ರ್ ನಡಿಬೇಕು. ಕಲ್ಲಿನ ಬೆಟ್ಟ ಅದು. ಎಲ್ಲಿ ಕಲ್ಲಿಟ್ಟು ಏನಾದ್ರು ಜಾರಿದ್ರೆ ಒಂದು ಮೂಳೆ ಮುರ್ಕೊಳ್ಳೋದು ಗ್ಯಾರಂಟಿ. ತುಂಬ ಆಳ ಏನಿಲ್ಲ, ಬಟ್ ಮೂಳೆ ಅಷ್ಟು ಹೊರಟ್ಕೊಂಡಿದೆ ಕಲ್ಲುಗಳು. ಅದರಲ್ಲಿ ನನ್ನ ಕರ್ಕೊಂಡು ಹೋಗಿರ್ತಕ್ಕಂಥ ಹುಡುಗ ಯಾರು, ರವೀಂದ್ರನಾಥ್ ಅಂತ ಹೇಳ್ತೀನಿ, ಆ ಹುಡುಗ ಮೋಟ್ರ್ ಬೈಕ್ನ ಓಡಿಸ್ಕೊಂಡು ಹೋದ. ಅವನು ಎಕ್ಸ್ಪರ್ಟ್ ಇದ್ದ. ಏನು ಅಂದರೆ ಎಲ್ಲೂ ಜಾರಲಿಲ್ಲ. ಅಕಸ್ಮಾತ್ ಏನಾದ್ರು ನಾವು ಬಿದ್ದಿದ್ರೆ ಒಂದು 8-10 ಮೂಳೆ ಮುರಿದಿರೋದು, ಅಥವಾ ಸತ್ತು ಹೆಣ ಆಗಿರ್ತೀವಿ, ಡೆಡ್ ಬಾಡಿ ಬರೋದು. ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಆಗೋದಿಲ್ಲ ರೀ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ 60 ಕಿಲೋಮೀಟ್ರ್ ಬರಬೇಕು, 70 ಕಿಲೋಮೀಟ್ರ್ ಬರಬೇಕು, ಅಷ್ಟು ದೂರ ಇರೋದು. ಸೊ ಏನಾಗುತ್ತೆ, ಈ ಥರ ಪ್ರದೇಶದಲ್ಲಿ ಹೋಗ್ತಾ ಹೋಗ್ತಾ ಒಂದು ಮಾರುತಿ ವ್ಯಾನ್ ನಿಂತಿತ್ತು. ಫೋಟೋದಲ್ಲಿ ನೋಡಿ ನೀವು. ಮಾರುತಿ ವ್ಯಾನ್ ಅಲ್ಲಿಗೆ ಹೇಗೆ ಹೋಗಿರ್ಬೋದು? ಇದು ನಮ್ಮ ಇವತ್ತಿಗೂ $1 ಮಿಲಿಯನ್ ಕ್ವಶನ್ನು. ನೀವು ಯಾರು ನೋಡ್ತೀರಾ, ಇದನ್ನು ಝೂಮ್ ಮಾಡ್ಕೊಂಡು ನೋಡಿ. ಬಿಳಿ ಮಾರುತಿ ವ್ಯಾನ್ ನಿಂತಿದೆ. ಅದು ಹೇಗೆ ಅಲ್ಲಿಗೆ ಹೋಯಿತು, ಅದನ್ನು ಹೇಗೆ ಅಲ್ಲಿಗೆ ತಂದು ನೋಡಿ. ಮೌನಿ ಶಾಹಿದ್ ಅಂತ ಅದೊಂದು ಗುಹೆ, ದೊಡ್ಡ ಬಂಡೆ. ಸುಮಾರು ಏನು ಅಂತಂದರೆ ಒಂದು 200 ಅಡಿ ಅಗಲ, ಒಂದು 50-60 ಅಡಿ ಡೆಪ್ತ್ ಇರ್ತಕ್ಕಂಥ ಒಂದು ಗುಹೆ. ಅದು ಸುಮಾರು ಬೆಟ್ಟದಿಂದ ಇಳಿತಾ ಸುಮಾರು ಅರ್ಧ ಬೆಟ್ಟ ಇಳಿದ ಮೇಲೆ ಒಂದು 50 ಅಡಿ ಮೆಟ್ಲು ಸಿಗುತ್ತೆ, ಕಲ್ಲಿನ ಮೆಟ್ಲು. ಅಲ್ಲಿ ಇಳಿದು ಹೋದ್ಮೇಲೆ ಗುಹೆ ಸಿಗುತ್ತೆ. ಅಲ್ಲಿ ವಿಶೇಷತೆ ಏನು ಅಂತಂದರೆ ನೋಡಿ, ಫೋಟೋ ಹಾಕಿದ್ದೀವಿ. ಸಂಧಿ ಒಳಗೆ ಒಂದು ದೀಪ ಉರಿತಾ ಇದೆ. ಆ ದೀಪಕ್ಕೆ ಎಣ್ಣೆ ಹಾಕೋರು ಯಾರು, ದೀಪ ಹಚ್ಚಿರೋರು ಯಾರು, ದೀಪ ಹೇಗೆ ಉರಿತಾ ಇದೆ ಅಂತಂದರೆ ಅಲ್ಲಿ ಲೋಕಲ್ ಜನಗಳನ್ನ ಕೇಳಿ. ಲೋಕಲ್ ಜನ ಅಂತಂದರೆ ಇವ್ರು ಯಾರು ನಾನು ಕರ್ಕೊಂಡು ಹೋಗಿದ್ದೆ, ಕೆಲವು ಸನ್ಯಾಸಿಗಳಿದ್ದಾರೆ. ಕರ್ಕೊಂಡೋದು ನಮಗೆ ಗೊತ್ತಿಲ್ಲ ಸರ್, ನಾವಂತೂ ಹಾಕಿಲ್ಲ, ಸಾವಿರಾರು ವರ್ಷಗಳಿಂದ ಉರಿತಿದೆ ಅಂತ ಹೇಳ್ತಾರೆ. ಸಣ್ಣ ದ್ವೀಪ, ಸಣ್ಣ ಸಂಧಿ ಒಳಗೆ ಕಾಣುತ್ತೆ. ಇದು ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಪ್ರಕಾಶಮಾನ ಜಾಸ್ತಿ ಆಗುತ್ತೆ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾವಿರಾರು ವರ್ಷದಿಂದ ಉರಿತಿದೆ ಅಂತ ಹೇಳ್ತಾರೆ? ಇದಕ್ಕೆ ಯಾರು ಎಣ್ಣೆ ಹಾಕಲ್ಲ ಅಂತಾರೆ. ಇದು ನಮಗೆ ಅತಿ ಆಶ್ಚರ್ಯ ಅನ್ನಿಸ್ತು. ಮತ್ತು ಅಲ್ಲೇನಾಯಿತು, ಮೇಲಿಂದ ನೀರು ಬೀಳೋದು ಗುಹೆ ಹೊರಭಾಗಕ್ಕೆ. ಅಲ್ಲಿ ಫೋಟೋ ತೆಗೆದೆ. ನಮ್ಮ ರವೀಂದ್ರನ ನಿಲ್ಲಿಸ್ಬಿಟ್ಟು, ನಮ್ಮ ಡ್ರೈವರ್ನ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದೆ. ತುಂಬ ಇದಾಗಿದೆ, ಮೊಬೈಲಲ್ಲಿ ತೆಗೆದಿದ್ದು. ಇದಾದ ನಂತರ ಕೆಲವು ಸನ್ಯಾಸಿಗಳನ್ನ ಮಾತಾಡ್ಸಿದ್ವಿ. ಕೆಲವರು 20 ವರ್ಷದ ಸನ್ಯಾಸಿಗಳಿದ್ರು, ಕೆಲವರು 100 ವರ್ಷದ ಸನ್ಯಾಸಿಗಳಿದ್ರು. ಅವರು ಅಲ್ಲಿ ವಾಸ ಮಾಡೋರು. ಅವ್ರಿಗೆ ಏನಾಗುತ್ತೆ, ಈ ಟೂರಿಸ್ಟ್ಗಳು ಹೋಗ್ತಾರಲ್ಲ, ಏನೋ ಸ್ವಲ್ಪ ತಿಂಡಿ ಊಟ ಕೊಡ್ತಾರೆ, ಮತ್ತು ಅವರು ಅಡುಗೆ ಮಾಡ್ಕೋತಾರೆ, ಏನೋ ಗೊತ್ತಿಲ್ಲ ನಮಗೆ. ಆರಾಮಾಗಿ ಒಳ್ಳೆ ದಷ್ಟಪುಷ್ಟವಾಗಿ ಗಟ್ಟಿಯಾಗಿದ್ದರು. ಇದೆಲ್ಲ ನೋಡಿದ ಮೇಲೆ ನಮ್ಮ ದೇಶ ಎಷ್ಟು ಇದಾಗಿದೆ. ಬೇರೆ ದೇಶಗಳು ನೋಡಿರ್ತೀನಿ ನಾನು. ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಪರಾಕ್ರಮಿಗಳು, ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಎಕ್ಸ್ಪ್ಲೋರೇಷನ್ಗಳು, ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಸಾಹಸಗಳು ಬೇರೆ ಯಾವ ದೇಶದಲ್ಲಿ ಮಾಡೋದಿಲ್ಲ ರೀ. ಜರ್ಮನಿ ನೋಡಿದ್ದೀನಿ, ಫ್ರಾನ್ಸ್ ನೋಡಿದ್ದೀನಿ, ಇಟಲಿ ನೋಡಿದ್ದೀನಿ, ಯುರೋಪಿನ ಅನೇಕ ದೇಶಗಳು ನೋಡಿದ್ದೀನಿ, ಮತ್ತು ಮುಸ್ಲಿಂ ರಾಷ್ಟ್ರಗಳನ್ನ ನೋಡಿದ್ದೀನಿ, ಮತ್ತು ವಿಯೆಟ್ನಾಂ, ಥಾಯ್ಲ್ಯಾಂಡ್, ಮತ್ತು ಇಂಡೋನೇಷ್ಯಾ ನೋಡಿದ್ದೀನಿ. ಅನೇಕ ದೇಶಗಳು ನೋಡಿದ್ದೀವಿ. ಇವೆಲ್ಲ ಇಷ್ಟು ಸಾಹಸ ಮಾಡೋರನ್ನೆಲ್ಲೂ ನೋಡಿಲ್ಲ ನಾನು. ನಮ್ಮ ದೇಶ ಸಾಹಸ ಮತ್ತು ಶೌರ್ಯಕ್ಕೆ ಪ್ರತೀಕ. ಹಾಗಾಗಿ ನಮ್ಮ ದೇಶವನ್ನು ಯಾರು ಆಳಿದ್ರು? ಬ್ರಿಟಿಷರು ಇಡೀ ಇಂಡಿಯಾವನ್ನು ಆಳಿದ್ರ? ಇಲ್ಲ, ಆಳಲಿಲ್ಲ. ಯಾಕೆಂದರೆ ನಮಗೆ ಹಿಸ್ಟ್ರಿನ ಸಬ್ಜೆಕ್ಟ್ ಕಳಿಸ್ತಾರೆ. ಯಾರು ಡೆಲ್ಲಿನ ರೂಲ್ ಮಾಡಿಬಿಟ್ರೆ ಇಡೀ ಇಂಡಿಯಾನ ರೂಲ್ ಮಾಡ್ದಂಗೆ ಅಂತ. ಇವಾಗಲೂ ಹಾಗೇ ಇದೆ. ನರೇಂದ್ರ ಮೋದಿಯವರು ಡೆಲ್ಲಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾದರೆ ಕರ್ನಾಟಕನ ರೂಲ್ ಮಾಡ್ತೀಯಾರಾ? ಖಂಡಿತ ಇಲ್ಲ ಸಮಯ. ಇಲ್ಲಿ ರೂಲ್ ಮಾಡ್ತಿರೋರು ಸಿದ್ದರಾಮಯ್ಯ. ಈ ಥರ ವಿರೋಧಾಭಾಸಗಳು ಮತ್ತು ತಿಳುವಳಿಕೆಯಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ನಮಗೇನಾಗುತ್ತೆ, ಡೆಲ್ಲಿನ ಯಾರು ರೂಲ್ ಮಾಡ್ತಾರೆ ಅವರು ಇಡೀ ಇಂಡಿಯಾನ ರೂಲ್ ಮಾಡಿದ್ರು ಅಂತ ಬಂದ್ಬಿಡುತ್ತೆ. ನಮ್ಮ ದೇಶದವರು ಪರಾಕ್ರಮಿಗಳು. ನಮ್ಮನ್ನು ಬ್ರಿಟಿಷರು ಯಾವತ್ತೂ ಪೂರ್ತಿ ಇಂಡಿಯಾನ ರೂಲ್ ಮಾಡಲಿಲ್ಲ. ಯಾವುದೇ ಮೊಘಲ್ ಚಕ್ರವರ್ತಿ, ಅಕ್ಬರ್ ಆಗಿರಲಿ, ಔರಂಗಜೇಬರ್ ಆಗಲಿ, ಗಜನಿ ಮೊಹಮ್ಮದ್ ಆಗಲಿ, ಮೊಹಮ್ಮದ್ ಖಿಲ್ಜಿ ಆಗಿರಲಿ, ಯಾರೂ ಸಹ ಇಂಡಿಯಾವನ್ನು ಪೂರ್ತಿ ರೂಲ್ ಮಾಡಲಿಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಯಾವುದೇ ಮುಸಲ್ಮಾನ ದೊರೆಗಳು ಸಹ ನೋಡಿ ವಿಂಧ್ಯ ಪರ್ವತವನ್ನು ದಾಟಿ ಈ ಕಡೆ ಬರಲೇ ಇಲ್ಲ, ಸೌತ್ ಇಂಡಿಯಾಕ್ಕೆ ಬರಲೇ ಇಲ್ಲ. ಹಾಗಾಗಿ ನಮಗೆ ಈ ಮತಾಂತರದ ಇದು ಪ್ರಭಾವ ಸ್ವಲ್ಪ ಕಡಿಮೆನೇ. ನಾವು ಯಾರ್ಯಾರು ಕರ್ನಾಟಕದಲ್ಲಿದ್ದೀವಿ, ಆಂಧ್ರದಲ್ಲಿದ್ದೀವಿ,
ತಮಿಳ್ನಾಡಲ್ಲಿದ್ದೀವಿ, ಕೇರಳದಲ್ಲಿದ್ದೀವಿ. ಯಾವಾಗ ಇದು ಜಾಸ್ತಿ ಆಗುತ್ತೆ ಅಂತಂದರೆ ಕೇರಳ ಅಂತ ಬಂದಾಗ ನೋಡಿ, ಹೈದರಾಲಿ ಟಿಪ್ಪು ಸುಲ್ತಾನ್ ಇವ್ರು ಏನು ಮಾಡ್ತಾರೆ, ಫಸ್ಟ್ ಮುಂಬೈ ಮುಖಾಂತರ ಬಂದುಬಿಡ್ತಾರೆ. ಹಾಗಾಗಿ ಇವರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ. ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದರಿಂದ ಅಲ್ಯಾರೋ ಬೋರ್ಡು ತಗ್ಲಾಕೊಂಡು ಹಾಕ್ಕೊಂಡಿದ್ದಾರೆ. ಅವ್ರ ದೇಶನ ಅವ್ರು ಡೌನ್ಗ್ರೇಡ್ ಮಾಡೋಂಗಿಲ್ಲ ಮತ್ತು ಕೀಳರಿಮೆಯಿಂದ ನೋಡೋಂಗಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅವರು ಬೋಟಲ್ಲಿ ಹೋದರು. ನಮ್ಮ ದೇಶದ ಜನ 15-16 ಜನ ಇಡೀ ಇಂಡಿಯನ್ ರೂಲ್ ಮಾಡಿದ್ರು ಅಂತ. ಅದು ಕೆಳಗಡೆ ಹೆಸರಿದೆ ಹೈದರಾಲಿ ಟಿಪ್ಪು ಸುಲ್ತಾನ್, ಹೈದರಾಲಿ ಅಂತಿದೆ. ಇದು ನೋಡಿದಾಗ ಇದು ನಿಜಾನ ಅಂತ ನೋಡಿದ್ರೆ ಖಂಡಿತ ಸತ್ಯ ಅಲ್ಲ ರೀ, ಇದು ಸುಳ್ಳು. ನಮ್ಮಲ್ಲಿ ಯಾಕೆ ಈ ಕೊರತೆ ಇದೆ, ನಾವ್ಯಾಕೆ ಹಿಂದೂಗಳನ್ನೇ ಬೈತೀವಿ, ನಮ್ಮಲ್ಲಿ ಯಾಕೆ ಇಷ್ಟು ಜಾತಿ ಪದ್ಧತಿ ಇದೆ ಅಂತಂದರೆ ಸರ್ಕಾರಗಳೇ ಕಾರಣ. ನೋಡಿ, ನಾವು ಸ್ಕೂಲಲ್ಲಿ ಅಡ್ಮಿಷನ್ ತೊಗೋಬೇಕು ಅಂತಂದರೆ ಫಸ್ಟು ನೀವು ಯಾವ ನ್ಯಾಷನಲ್ ಅಂತಾರೆ, ಇಂಡಿಯನ್ ಅಂತ ಬರಿತೀವಿ. ನೆಕ್ಸ್ಟ್ ರಿಲಿಜಿಯನ್ ಯಾವುದು ಅಂತ ಕೇಳ್ತಾರೆ, ಹಿಂದೂ ಅಂತ ಬರಿತೀವಿ. ನೆಕ್ಸ್ಟ್ ಕ್ಯಾಸ್ಟ್ ಯಾವುದು ಅಂತ ಕೇಳ್ತಾರೆ, ಬ್ರಾಹ್ಮಣರು ಅಂತ ಬರಿತೀವಿ. ನೆಕ್ಸ್ಟ್ ಸಬ್ ಕ್ಯಾಸ್ಟ್ ಯಾವುದು ಅಂತ ಬರೀತಾರೆ, ಸ್ಮಾರ್ತರು ಅಂತ ಬರಿತೀವಿ. ಹೀಗೆ ನಮ್ಮ ದೇಶವನ್ನು ಆಳಿರ್ತಕ್ಕಂಥ ಪ್ರಭುಗಳು, MP ಗಳಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ನಮ್ಮ ದೇಶವನ್ನು ಜಾತಿಗಳಲ್ಲಿ ಬ್ರಿಟಿಷರು ಡಿವೈಡ್ ಮಾಡಿದ್ರು. ಇಲ್ಲ, ಈ ಮುಂಡೆ ಮಕ್ಕಳು ಜಾಸ್ತಿ ಡಿವೈಡ್ ಮಾಡಿಬಿಟ್ರು. ಇವ್ರನ್ನೆಲ್ಲ ದೇಶ ಪ್ರೇಮಿಗಳಂತ ಕರಿಬೇಕು, ದೇಶ ದ್ರೋಹಿಗಳಂತ ಕರಿಬೇಕು. ನಮ್ಮ ಮನಸ್ಸಲ್ಲಂತೂ ಬಹಳ ದೊಡ್ಡ ಪ್ರಶ್ನೆ ಇದೆ. ನೀವು ಯಾವುದೇ ಸರ್ಕಾರಿ ಕೆಲಸಕ್ಕೆ ಹೋಗಿ ಇದೇ ಒಂದು ಫಾರ್ಮ್ಯಾಟ್ ಕೊಡ್ತಾರೆ. ಫಾರ್ಮ್ಯಾಟಲ್ಲಿ ಏನಿರುತ್ತೆ, ಇಂಡಿಯನ್ ಅಂತ ಕೇಳ್ತಾರೆ, ನೆಕ್ಸ್ಟ್ ರಿಲಿಜಿಯನ್ ಕೇಳ್ತಾರೆ, ಹಿಂದೂ ಅಂತ ಕೇಳ್ತಾರೆ, ನೆಕ್ಸ್ಟ್ ಕ್ಯಾಸ್ಟ್ ಕೇಳ್ತಾರೆ, ಸಬ್ ಕ್ಯಾಸ್ಟ್ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಇದೆಲ್ಲ ಮಾಡ್ತಾ ಹೋದರೆ ನಮ್ಮ ಹಿಂದೂಗಳು ಎಷ್ಟು ಡಿವೈಡ್ ಮಾಡಿದ್ದಾರೆ ಇವರು. ನಮ್ಮ ದೇಶದ್ರೋಹಿಗಳು, ನಿಜವಾದ ದೇಶದ್ರೋಹಿಗಳು ಯಾರೋ ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ನಮ್ಮ ಹೊಟ್ಟೆ ಉರಿಯುತ್ತೆ. ನಾವು ಏನು ಅನ್ನೋ ಕ್ವಶ್ಚನ್ ಮಾರ್ಕು ಅಖಂಡವಾಗಿ ಉಳಿಯುತ್ತೆ. ಇದಕ್ಕೆಲ್ಲ ಸ್ಪಷ್ಟವಾಗಿ ಉತ್ತರವನ್ನು ಕಂಡ್ಕೋಬೇಕಾಗಿದೆ. ನಮಸ್ತೆ ಹಿಂದೂಸ್ತಾನ್ ಮೈಸೂರು, ನಮಸ್ತೆ ಹಿಂದೂಸ್ತಾನ್ ಉದಯ್. ಈ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತೇಳಿ ಇದನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.